ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ತುಂಬ ರುಚಿಕರವಾಗಿರುವಂತಹ ಸೊಪ್ಪಿನ ಸಾರಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ಇವಾಗ ನಾನು ಬಳೆ ಎಲ್ಲ ಮಾಡ್ಕೊಳ್ತೀನಲ್ಲ, ಒಂದು ಚೆನ್ನಾಗಿರುವಂತಹ ಒಂದು ಬ್ಯಾಂಗಲ್ನ ಮಾಡಿಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮೊದಲನೇದಾಗಿ ಸೊಪ್ಪಿನ ಸಾರು ಮಾಡ್ಕೊಳ್ಳೋದಕ್ಕೆ ಸೊಪ್ಪನ್ನು ಕಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವಾಗ ಮಳೆಗಾಲ ಆಗಿರೋದ್ರಿಂದ ಬರೀ ನೆಲಕ್ಕೆ ಸೊಪ್ಪು ಮಾಡಿಕೊಂಡ್ರೆ ತುಂಬ ಸಿಕ್ಕಾಪಟ್ಟೆ ಮಣ್ಣೆಲ್ಲ ಸಿಡಿದು ತುಳಿಯೋದಕ್ಕೆ ತುಂಬ ಟೈಮ್ ಬೇಕು. ಆದರೆ ಈ ಥರ ಪಾಟಲ್ಲೆಲ್ಲ ಸೊಪ್ಪುಗಳು ಬೆಳೆದ್ರೆ ಚೆನ್ನಾಗಿರುತ್ತೆ, ಮಣ್ಣೆಲ್ಲ ಅಷ್ಟೊಂದು ಸಿಡಿಯೋದಿಲ್ಲ. ಇದೇನು ಬೀಜ ಏನು ಹಾಕಿ ಮಾಡಿರೋದಲ್ಲ, ತನ್ನನ್ನು ತಾನೇ ಹುಟ್ಕೊಂಡಿರೋದು. ನಾವು ಅಡಿಕೆ ಬೀಜ ಮಾಡ್ಕೊಳ್ಳೋದಕ್ಕೆ ಅಂತ ಈ ಕೊಟ್ಟೆನಲ್ಲಿ ಅಡಿಕೆನ ಹಾಕಿದ್ವಿ. ಅದರಲ್ಲಿ ಈ ಬೀಜ ಬಿಳಿ ಹರಿವೆ ಮತ್ತು ಕೆಂಪು ಹರಿವೆ ಎರಡೂ ಕೂಡ ಈ ರೀತಿಯಾಗಿ ಗಿಡ ಹುಟ್ಕೊಂಡಿತ್ತು. ಅದನ್ನು ಇವತ್ತು ಕಿತ್ಕೊಳ್ತಾ ಇದ್ದೀನಿ. ಅಂದರೆ ಕಳೆ ಥರ ಹುಟ್ಕೊಂಡು ಬಿಟ್ಟಿತ್ತು ಇದು. ಆದರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇದಕ್ಕೆ ಗೊಬ್ಬರ ಆಗಿರ್ಬೋದು, ನೀರು ಏನು ಕೂಡ ಹಾಕಿಲ್ಲ. ಅಂದರೆ ಅಡಿಕೆಗೆಲ್ಲ ಗೊಬ್ಬರ ಹಾಕಿದ್ವಲ್ಲ ಅಷ್ಟೇ, ಸಪ್ರೇಟಾಗಿ ಇದಕ್ಕೆ ಅಂತಲೇ ಆರೈಕೆ ಏನು ಮಾಡಿಲ್ಲ. ಆದರೂ ಕೂಡ ಇಷ್ಟು ಚೆನ್ನಾಗಿ ಸೊಪ್ಪು ಬಂದಿದೆ. ಅದನ್ನು ಇವತ್ತು ಕಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದನ್ನ ಈ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ನನಗೆ ಸೊಪ್ಪಿನ ಸಾರು ಮಾಡ್ಕೊಳ್ಳೋದಕ್ಕೆ ಈ ಥರ ದಂಟು ಬೇಡ, ಹಾಗಾಗಿ ದಂಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಳೆದಿರುವಂತಹ ದಂಟನ್ನು ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ದಂಟನ್ನೆಲ್ಲ ಕಟ್ ಮಾಡಿಕೊಂಡು ಸೊಪ್ಪನ್ನು ಸ್ವಲ್ಪ ಅಂದರೆ ತುಂಬ ಚಿಕ್ಕದಾಗಿ ಅಲ್ಲ, ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತೊಗರಿಬೇಳೆನ ಒಂದು 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ. ನಾನು ಈ ಥರ ತರಕಾರಿ ಸಾಂಬಾರೆಲ್ಲ ಮಾಡುವಾಗ ಬೇಳೆಗಳನ್ನು ನೆನೆಸಿಟ್ಕೊಂಡೇ ಸಾಂಬಾರು ಮಾಡೋದು. ಯಾವಾಗಲೂ ಕೂಡ ಅಷ್ಟೇ, ಒಂದು ಅರ್ಧ ಗಂಟೆನಾದರೂ ನೆನೆಸಿಟ್ಕೊಂಡೇ ಸಾಂಬಾರು ಮಾಡ್ಕೊಳ್ತೀನಿ. ಆಗ ಚೆನ್ನಾಗಿ ಬೇಯುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ತೊಗರಿಬೇಳೆನ ಹಾಕಿ 2 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೇ ದೊಡ್ಡದಾಗಿರುವಂತಹ 1 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ಅಷ್ಟೇ ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣಸನ್ನು ಹಾಕ್ಕೊಳ್ಬೇಕು. ಆಮೇಲೆ ಸಾಂಬಾರು ಪುಡಿನೂ ಹಾಕ್ಕೊಳ್ಳೋದ್ರಿಂದ ಹಸಿಮೆಣಸನ್ನು ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ಹಾಗೆ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನೂ ಕೂಡ ಈ ರೀತಿಯಾಗಿ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸೊಪ್ಪಿನಲ್ಲೂ ನೀರಿನಂಶ ಇರುತ್ತೆ. ಈ ಲೋಟದಲ್ಲಿ 1 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಬೇಳೆನ ನೆನೆಸಿಟ್ಕೊಂಡಿರೋದ್ರಿಂದ ನಾನು 1 ಟೀ ಸ್ಪೂನ್ ಉಪ್ಪನ್ನು ಕೂಡ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಳೆನ ನೆನೆಸ್ಕೊಂಡಿಲ್ಲ ಅಂದರೆ ಉಪ್ಪು ಹಾಕಬೇಡಿ, ಆಮೇಲೆ ಉಪ್ಪು ಹಾಕಿದ್ರೆ ಆಯಿತು. ಈಗ ನಾನು ಮೊದಲೇ ನೆನೆಸಿಟ್ಕೊಂಡಿರೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ. ಹಾಗಾಗಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಬರೀ 2 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಇದನ್ನ ಈ ರೀತಿಯಾಗಿ ಒಂದು ಸೌಟ್ನಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಪಾತ್ರೆ ಚಿಕ್ಕದಾಯಿತು ಅಂತ ಇದನ್ನ ಈಗ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ಸೊಪ್ಪು, ಬೇಳೆ, ಟೊಮೆಟೊ, ಈರುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿಯಾಗಿರುವಂತಹ ಮಸಾಲೆ ರುಬ್ಬದೇ ಈ ಸಾಂಬಾರನ್ನ ಮಾಡ್ಕೊಳ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೇಲೇ ಮಾಡಿರುವಂತಹ ಸಾಂಬಾರು ಪುಡಿ ಆಗಿರುತ್ತೆ. ನಾನು ಸಾಂಬಾರು ಪುಡಿ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಇದರಲ್ಲೇನು ತೋರಿಸ್ತಾ ಇಲ್ಲ. ಹಾಗೆ 2 ಟೀ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕಿ ಚೆನ್ನಾಗಿ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋದು ಅಷ್ಟೇ. ಇದಕ್ಕೆ ಎಣ್ಣೆ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು ಏನನ್ನು ಕೂಡ ಹಾಕಿಲ್ಲ. ಆಯಿಲ್ ಫ್ರೀ ಸಾಂಬಾರು ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಉಪ್ಪು ಕೂಡ ಚೆನ್ನಾಗಿ ಕರೆಕ್ಟಾಗಿ ಆಗಿದೆ, ಹಾಗಾಗಿ ನಾನು ಉಪ್ಪೇನು ಹಾಕ್ಕೊಳ್ತಾ ಇಲ್ಲ. ಈಗ ಇದಕ್ಕೆ ಬೇಕಿದ್ದರೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಬೋದು, ಅಥವಾ ಹಾಗೇನೆ ಸ್ವಲ್ಪ ದಪ್ಪಗೇನೆ ಬೇಕು ಅಂದರೆ ಹಾಗೇನೂ ಕೂಡ ಕುದಿಸ್ಕೋಬೋದು. ಅಷ್ಟರಲ್ಲಿ ರಾಗಿ ಮುದ್ದೆನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಕುದಿಯೋಷ್ಟರಲ್ಲಿ ರಾಗಿ ಮುದ್ದೆನೂ ಕೂಡ ರೆಡಿ ಆಯಿತು. ಈಗ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ. ಇಷ್ಟಾದರೆ ಸಾಕು. ಇದಕ್ಕೆ ಬೇಕು ಅಂತ ಅನಿಸಿದ್ರೆ ನೀವು ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇಲ್ಲ. ಹಾಗೆಯೇ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆಗೆ ಈ ಬಿಸಿ ಬಿಸಿ ಸಾಂಬಾರು ಸಖತ್ತಾಗಿರುತ್ತೆ. ಹೊರಗಡೆ ಸಣ್ಣದಾಗಿ ಮಳೆ ಬರ್ತಾ ಇದೆ. ಮಳೆ ಬರ್ತಿರ್ಬೇಕಾದ್ರೆ ಈ ಥರ ಮುದ್ದೆ ಸಾಂಬಾರು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ರೊಟ್ಟಿ, ಹಾಗೆ ದೋಸೆ, ಚಪಾತಿ ಯಾವುದ್ರ ಜೊತೆಗಾದರೂ ತಿನ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈಗ ಮುದ್ದೆ ಜೊತೆ ತಿಂತಾ ಇದ್ದೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಸಿಂಪಲಾಗಿ ಒಮ್ಮೆ ಸಾಂಬಾರನ್ನ ಮಾಡ್ಕೊಳ್ಳಿ. ಅದರಲ್ಲೂ ಸೊಪ್ಪಿನ ಸಾರು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಥರ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ತಿದ್ರೆ ನಿಜವಾಗ್ಲೂ 1 ಮುದ್ದೆ ಎಲ್ಲ 2 ಮುದ್ದೆ ತಿನ್ಬೋದು, ಅಷ್ಟೊಂದು ಸಖತ್ತಾಗಿರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಹಾಗೆ ನಾನಿವಾಗ ಬಳೆ ಮಾಡ್ಕೊತಾ ಇದ್ನಲ್ಲ, ಅದನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ಮಾಡ್ಕೊಂಡಿರೋದು ನನ್ನ ಕಾಲಿಗೆ ಪೆಟ್ಟಾಗೋಕ್ಕಿಂತ ಮೊದಲೇ ಅದ್ರ ವಿಡಿಯೋ ಶೇರ್ ಮಾಡಿರಲಿಲ್ಲ, ಹಾಗಾಗಿ ಇದ್ರ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಬಳೆ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಗ್ಲಾಸ್ ಬಳೆಗಳಿಗೆ ಈ ಥರ
ಬ್ಲೂ ಕಲರಿಂದು ಸಿಲ್ಕ್ ಥ್ರೆಡ್ನ ಸುತ್ತಿಟ್ಕೊಂಡಿದ್ದೀನಿ. ಹಾಗೆ ಮೂನ್ ಕುಂದನ್ ಮತ್ತು ಈ ಥರ ಗೋಲ್ಡ್ ಕುಂದನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸುತ್ತಿಟ್ಕೊಂಡಿರುವಂತಹ ಬಳೆ ಮೇಲೆ ಈ ಥರ ಗಮ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಈ ಥರ ನಮಗೆ ಯಾವ ಟೈಪಲ್ಲಿ ಬೇಕಾದರೂ ಬಳೆನ ಮಾಡ್ಕೊಳ್ಬೋದು ನಾವು. ತುಂಬ ಚೆನ್ನಾಗಾಗುತ್ತೆ. ಸಾರಿ ಮೇಲೆಲ್ಲ ಹಾಕ್ಕೊಳ್ಳೋದಕ್ಕೆ ನಿಜವಾಗ್ಲೂ ಚೆನ್ನಾಗಾಗುತ್ತೆ. ಗ್ಲಾಸಿನ ಬಳೆ ಜೊತೆಗೆ ಈ ಬಳೆನ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ನ ಪೇರ್ ಮಾಡಿ ಹಾಕ್ಕೊಂಡು ಹೋಗ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಗೆ ಮನೇಲಿ ಸುಮ್ಮನೆ ಅಂದರೆ ಜಾಸ್ತಿ ಕೆಲಸ ಏನೂ ಇಲ್ಲ ಅನ್ನೋವಾಗ ಈ ಥರ ಎಲ್ಲ ಮಾಡಿಕೊಂಡು ನಾವು ಬಳಸ್ಕೋಬೋದು. ನಮಗೂ ಕೂಡ ಖುಷಿ ಕೊಡುತ್ತೆ ನಾವೇ ಮಾಡಿರುವಂತಹ ಬಳೆಗಳು ಅಂತ ಹಾಕ್ಕೊಳ್ಳೋದಕ್ಕೆ. ಅಥವಾ ಹೀಗೆ ಮನೇಲಿ ಏನೂ ಕೆಲಸ ಇಲ್ಲ ಅನ್ನೋರು ಕೂಡ ಇದನ್ನ ಈ ಥರ ಬಳೆಗಳನ್ನು ಮಾಡಿ ಸೇಲ್ ಕೂಡ ಮಾಡ್ಬೋದು. ತುಂಬ ಇಷ್ಟ ಆಗುತ್ತೆ. ಇದರ ರೇಟ್ ಕೂಡ ತುಂಬ ಜಾಸ್ತಿನೇ ಇದೆ, ಅಂದರೆ 300-400 ಇದೆ. ಚೆನ್ನಾಗಿ ಈ ಥರ ಬ್ಯಾಂಗಲ್ಸ್ನ ಮಾಡಿಕೊಟ್ರೆ ಹಾಗೆ ಸೇಲ್ ಕೂಡ ಮಾಡ್ಬೋದು. ಯಾರಾದರೂ ಮಾಡೋರಿದ್ದರೆ ಮಾಡಿ ಅಂತ ಹೇಳ್ತೀನಿ. ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಯಾವಾಗಲೂ ಅಷ್ಟೇ. ಏನಾದರೂ ಕೆಲಸ ಮಾಡಿ ಎಲ್ಲದಕ್ಕೂ ಬೇರೆಯವ್ರ ಹತ್ರನೇ ಅಮೌಂಟ್ನ ಕೇಳೋದು ಅಷ್ಟೊಂದು ಚೆನ್ನಾಗಿರಲ್ಲ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಏನು ಮಾಡೋದಕ್ಕೂ ಆಗಲ್ಲ, ಮನೆಯಲ್ಲೂ ಕೆಲಸ ಇದೆ, ಹೊರಗಡೆ ಹೋಗೋದಕ್ಕೂ ಆಗಲ್ಲ ಅನ್ನೋದಾದರೆ ಅದು ಅನಿವಾರ್ಯ ಆಗಿರುತ್ತೆ. ಆದರೆ ಮನೇಲಿ ಏನೂ ಕೆಲಸ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತ ಅನ್ನೋರು ಈ ರೀತಿಯಾಗಿರುವಂತಹ ಬ್ಯಾಂಗಲ್ಸ್ನೆಲ್ಲ ಮಾಡಿ ಅದನ್ನ ಸೇಲ್ ಮಾಡಿ. ಇವಾಗಂತೂ ವರಮಹಾಲಕ್ಷ್ಮಿ ಹಬ್ಬ, ಹಾಗೆ ಒಂದೊಂದೇ ಹಬ್ಬಗಳು ಬರ್ತಾ ಇರುತ್ತೆ. ಈ ಥರ ನಾವು ಬ್ಯಾಂಗಲ್ಸ್ ಎಲ್ಲ ಮಾಡಿ ಸೇಲ್ ಮಾಡ್ಬೋದು. ಎಲ್ಲರೂ ಇಷ್ಟಪಟ್ಟು ತಗೋತಾರೆ ಕೂಡ. ನೋಡಿ ಈ ಥರ ಮಾಡಿ 5 ಮೂನ್ ಕುಂದನ್ಸ್ನ ಈ ಥರ ಮಾಡಿ ಜೋಡಿಸ್ಕೊಳ್ತಾ ಇದ್ದೀನಿ. ಒಂಥರ ಫ್ಲವರ್ ಥರ ಮಾಡಿ ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ. ಹೀಗೆ ಈ ಥರ ಎಷ್ಟು ಹಿಡಿಯುತ್ತೋ ಅಷ್ಟೂ ಕೂಡ ನಾನು ಈ ಥರ ಒಂದೊಂದಾಗಿಯೇ ಇಟ್ಟು ಫ್ಲವರ್ ಥರ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ನನಗಂತೂ ಈ ಥರ ಬಳೆಗಳು ಅಂದರೆ ತುಂಬಾ ಇಷ್ಟ. ಮೊದಲಿಂದನೂ ಕೂಡ ಈ ಥರ ಬಳೆಗಳೆಲ್ಲ ಮಾಡ್ಕೊಳ್ಬೇಕು ಅಂತ ಈ ಥರ ಕುಂದನ್ ಸ್ಟೋನು ಮತ್ತು ಮೂನ್ ಸ್ಟೋನ್ ಎಲ್ಲ ತಂದಿಟ್ಕೊಂಡಿದ್ದೆ. ಮಾಡೋದಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ, ಹೊರಗಡೆ ಕೆಲಸನೇ ಸರಿಯಾಗಿರೋದು. ಇವಾಗ ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಹೊರಗಡೆ ಕೆಲಸಕ್ಕೇನು ಹೋಗೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಬಳೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ಸೇಲ್ ಮಾಡ್ಕೊಳ್ಳೋದಕ್ಕಲ್ಲ, ನನಗೇನೆ. ಹಾಗೆ ಅಮ್ಮ ಕೂಡ ಬಂದಿದ್ದರು. ಈ ಥರ ಲಡ್ಡು ಕೂಡ ತಗೊಂಡು ಬಂದಿದ್ದರು. ಈ ಥರ ಲಡ್ಡುನ ತಿಂದ್ಕೊಂಡು ತಂಬಿಟ್ಟಿನ ಲಡ್ಡು ಇದು ತುಂಬ ಇಷ್ಟ ನನಗೆ ಅಂತ ಮಾಡಿಸ್ಕೊಂಡು ಬಂದಿದ್ದರು. ಹಾಗೆ ನೋಡಿ ಈ ಥರ ಪೂರ್ತಿ ಬಳೆಗೆ ಅಂಟಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಧ್ಯ ಈ ಥರ ಗ್ಲಾಸ್ ಗೋಲ್ಡ್ ಕುಂದನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಮಧ್ಯ ಒಂದೊಂದು ಈ ಥರ ಗ್ಯಾಪ್ ಇದೆಯಲ್ವ, ಅಲ್ಲಿ ಈ ಥರ ಗಮ್ ಹಾಕಿ ಜಸ್ಟ್ ಒಂದೊಂದು ಗೋಲ್ಡ್ ಸ್ಟೋನು ಕುಂದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುವಂತಹ ಬ್ಯಾಂಗಲ್ಸ್ ರೆಡಿ ಆಗುತ್ತೆ. ನೋಡಿ ಈ ಥರ ಗಮ್ ಹಾಕಿ ಒಂದೊಂದನ್ನೇ ಅಂಟಿಸ್ಕೊಳ್ಳೋದು. ಈ ಥರ ಕೆಲಸ ಅಂದರೆ ಮಾಡೋರಿಗೆ ತುಂಬ ಇಷ್ಟ ಆಗುತ್ತೆ. ಕೆಲವರಿಗೆ ಇಷ್ಟ ಆಗಲ್ಲ, ಇದು ಸಣ್ಣದಾಗಿ ಮಾಡಬೇಕಲ್ಲ ಬೇಜಾರು ಅಂತಾರೆ. ಆದರೆ ಇಷ್ಟಪಡೋರಿಗೆ ಈ ಕೆಲಸ ತುಂಬಾ ಇಷ್ಟ. ನಮಗೆ ನಾವೇ ಈ ಥರ ಬಳೆಗಳನ್ನು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಡ್ರೆಸ್ ಜೊತೆಗೆ ಎಲ್ಲ ಹಾಕ್ಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ನೋಡಿ ಈಗ ಈ ರೀತಿಯಾಗಿ ಒಂದೊಂದನ್ನೇ ಅಂಟಿಸ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಂಗಲ್ಲು. ಪೂರ್ತಿಯಾಗಿ ಎಲ್ಲನೂ ಕೂಡ ನೋಡಿ ಈ ರೀತಿಯಾಗಿ ಅಂಟಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಬ್ಯಾಂಗಲ್ಲು. ಪೂರ್ತಿ ಆದಮೇಲೆ 2 ಬಳೆನೂ ಕೂಡ ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಬಳೆಗಳು ಹೆಂಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.